ಬುಕ್ಸ್ ಓದಿದ್ರೆ ಅದು ಇದು ಅವ್ರು ಹೇಳಿದ್ದು ಇವ್ರು ಹೇಳಿದ್ದು ಕೇಳ್ಕೊಂಡಿದ್ರೆ ಅದು ಸರಿನೋ ತಪ್ಪೋ ಯಾರಿಗೆ ಗೊತ್ತು. ನಿಮಗೆ ಆ ಬಾರ್ಡರ್ ಲೈನ್ ಅವೇರ್ನೆಸ್ ಇರುತ್ತೆ ಅಷ್ಟೇ. ಜಾರಿ 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 ಅದಕ್ಕೆ ಆವಾಗವಾಗ ಬೀಳ್ತಾ ಇರೋದು. ನೀವು ಮಾಡಿದ್ದೇ ನಿಮಗೆ ಡಿಸ್ಟರ್ಬೆನ್ಸ್ ಆಗುತ್ತೆ. ಅದೇ ಅಬ್ಸ್ಟ್ರಕ್ಷನ್. ಅದೇನು ಮಾಡ್ತಿದ್ದೀರೋ ಸಾಧನೆ ಅಂದ್ಕೊಂಡು ಮಾಡ್ತಿರ್ತೀರ. ಅದಕ್ಕೆ ಯಾವಾಗಲೂ ತಿಳ್ಕೊಬೇಕು, ಲೈಫು ಯಾವಾಗಲೂ ಹೊಸದು. ಲೈಫ್, ಟೈಮ್, ನೌ, ಆಲ್ವೇಸ್ ನ್ಯೂ. ಹೊಸ ಜೀವನನ ಹಳೆ ಮನಸ್ಸಿಂದ ಹೇಗೆ ಬದುಕೋಕ್ಕಾಗತ್ತೆ? ಅದಕ್ಕೆ ಯಾವಾಗಲೂ ತಿಳ್ಕೊಬೇಕು. ಅಂಥ ಆ ಶುದ್ಧಿ ಮಾಡುವ, ಅಂತರಂಗ ಶುದ್ಧಿ ಮಾಡುವ, ನಮ್ಮ ಒಳಗಿಂದ ಪರಿವರ್ತನೆ ಮಾಡುವುದನ್ನೇ ಸಾಧನವಾಗಿ ಸಾಧನೆಗೆ ಇಟ್ಕೋಬೇಕು. ಆವಾಗ ನಾವು ಗೊತ್ತಾಗತ್ತೆ, ನಾವು ಕೆಳಗಿಂದ ಮೇಲಿನ ಸ್ತರಕ್ಕೆ ಹೋಗೋದೇ ಬೆಳವಣಿಗೆ, ಸ್ಥೂಲದಿಂದ ಸೂಕ್ಷ್ಮಕ್ಕೆ ಹೋಗೋದೇ ಬೆಳವಣಿಗೆ, ಕಣ್ಣಿಗೆ ಕಾಣಿಸೋದ್ರಿಂದ ಕಾಣಿಸದೇ ಇರೋದಕ್ಕೆ ಹೋಗೋದೇ ಬೆಳವಣಿಗೆ, ಮನಸ್ಸಿಂದ ಅಮನಸ್ಸಾಗೋದೇ ಬೆಳವಣಿಗೆ. ಇಷ್ಟು ಗೊತ್ತಾಗ್ಬಿಟ್ರೆ ಯಾರೂ ಅವ್ರಿಗೆ ಗೈಡ್ ಮಾಡೋದೇ ಬೇಡ. ಟೈಮ್ ಗೈಡ್ಸ್.